ಸರ್ ನಮಸ್ಕಾರ. ಧ್ರುವ ಸರ್ಗೆ ಇವತ್ತು ನನ್ನ ನಾಗರಹೊಳೆ ಸಫರಿಗೆ ಬಂದು ಅವರ ಫ್ಯಾಮಿಲಿ ಅದು ಪ್ರೇರಣಾ ಮೇಡಮ್ ಮತ್ತು ಧ್ರುವ ಸರ್ಜನ್ ಸಾರು ಬಂದು ಸಫರಿ ಮುಗಿಸ್ಕೊ ಬರಬೇಕಾದ್ರೆ ಇಲ್ಲಿ ಬಡ ಶಾಲೆಗಳನ್ನ ಗುರುತಿಸಿ ಆ ಶಾಲೆಗಳಿಗೆ ಏನು ಯಾರ ಮಾಡಬೇಕಲ್ಲ ನಾನು ಅಂದ್ಕೊಂಡು ಮನಸ್ಸು ಇಚ್ಛೆ ಹೋಗಿ ಅವರ ಮಿಸ್ಸಸ್ಸು ಅವರು ಜೊತೆಗೂಡಿ ಹೋಗಿ ಇಲ್ಲಿ ಉದ್ಬೂರು ಆಡಿ ಅಂದ್ಬಿಟ್ಟು ಒಂದು ಬಡ ಶಾಲೆ ಐತೆ, ಗೌರ್ಮೆಂಟ್ ಸ್ಕೂಲು ಆಶ್ರಮ ಶಾಲೆ ಐತೆ. ಅಲ್ಲಿಗೆ ಬಂದು ಖುದ್ದಾಗಿ ಭೇಟಿ ಕೊಟ್ಟು ಮಾಸ್ಟರ್ಗಳ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಮಕ್ಕಳೆಲ್ಲ ಎಷ್ಟಿದಾವೆ, ಮಕ್ಕಳೆಲ್ಲ ಓದ್ತಿದ್ದಾರೆ ಅಂದ್ಕೊಂಡು ಎಲ್ಲ ಮಾಹಿತಿಗಳನ್ನೆಲ್ಲ ಕೇಳ್ಕೊಂಡು ಅವರು ಕೇಳ್ಕೊಂಡು ಹೋಗಿ ಸುಮ್ಮನೆ ಹೋಗಿದ್ದಾರೆ ಅಷ್ಟೇ ರೂಮ್ಗೆ. ಎಲ್ಲಿದ್ದೀವಿ ಅಂತ ಕೇಳಿದ್ರು ನಮ್ಮ ಬಾಸ್ ಇಲ್ಲೇ ಮೈಸೂರಲ್ಲಿ ಆಟ ಓಡಿಸ್ತಾ ಇದ್ದೀನಿ ಅಂತಂದು. ನಾವೊಂದು ಶಾಪ್ ಹೇಳ್ತೀನಿ ಅಲ್ಲಿಗೆ ಹೋಗು ಅಂತಂದರು. ಬಾಸು ಐಟಮ್ ಎಲ್ಲ ಹೇಳಿದ್ರು, ಅವರು ಪ್ಯಾಕ್ ಮಾಡಿಕೊಟ್ರು. ಅಲ್ಲಿಂದ ಒಂದು ಲೊಕೇಶನ್ ಕಳಿಸ್ತೀನಿ ನಿನಗೆ ಬಾರೋ ಅಂತಂದರು. ಸರ್ಜಮ್ಮತಿ ಅವರ ಶ್ರೀಮತಿಯಾದಂತಹ ಪ್ರೇರಣಾ ಮೇಡಮ್ ಕೂಡ ಇಲ್ಲಿಗೆ ಆಗಮಿಸಿದರು. ಅವರ ಪರವಾಗಿ ನಮ್ಮ ಶಾಲೆಗೆ ಕೆಲವೊಂದು ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಎಷ್ಟೋ ಹೀರೋಗಳು, ನಟಿಯರು ಮತ್ತು ರಾಜಕಾರಣಿಗಳು ಎಲ್ಲ ಬಂದು ಹೋಗಿದ್ದಾರೆ, ಯಾರೂ ಸಹ ಸಹಾಯ ಮಾಡಿಲ್ಲ. ನಮ್ಮ ಧ್ರುವ ಸಾರು ಬಂದು ಇವಾಗ ಬಡವ ಮಕ್ಕಳಿಗೆ ಶಾಲೆಗಳಿಗೆ ಹೆಲ್ಪ್ ಮಾಡಿಬಿಟ್ಟು ಇವಾಗ ತಾನೇ ಹೋಗಿದ್ದಾರೆ. ಅವ್ರಿಗೆ ಭಗವಂತ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗೆ ಆಂಜನೇಯ ಸ್ವಾಮಿ ಅವಾಗ ಇನ್ನೂ ಎತ್ತರಕ್ಕೆ ಬರಲಿ, ಬಾಲಿವುಡ್ಲಿ ಅವ್ರ ಹೆಸರನ್ನು ಮಾಡಲಿ ಅಂದ್ಕೊಂಡು ನಾವು ಭಗವಂತನಲ್ಲಿ ಆಂಜನೇಯ ಸ್ವಾಮಿಯಲ್ಲಿ ಕೇಳ್ಕೊತಿದ್ದೀವಿ.